ಗೆ ರೆಗ್ಯುಲರ್ ಬೇಲ್ ಕೂಡ ಸಿಕ್ಕಾಗಿದೆ. ಆದರೆ ಈ ಫ್ರೀ ಬರ್ಡ್ ನಂತೆ ಆಗಿರುವಂತಹ ಕೊಲೆ ಆರೋಪಿಗೆ ಸದ್ಯಕ್ಕೆ ಸುಪ್ರೀಂ ಕೋರ್ಟ್ ಸಂಕಷ್ಟ ಇಲ್ಲ. ಹಾಗಾದ್ರೆ ಯಾಕೆ ಈ ಸ್ಟೋರಿ ನೋಡಿ. ಬೇಲ್ ಸಿಕ್ಕಿರೋ ದರ್ಶನ್ಗಿಲ್ಲ ಸುಪ್ರೀಂ ಟೆನ್ಷನ್. ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಸ್ಟೋರಿ. ಮಧ್ಯಂತರ ಜಾಮೀನು ಪಡೆದು ಬಿಜಿಎಸ್ ಆಸ್ಪತ್ರೆ ಸೇರಿರೋ ದರ್ಶನ್ಗೆ ರೆಗ್ಯುಲರ್ ಬೇಲ್ನ ಬಿಗ್ ರಿಲೀಫ್ ಸಿಕ್ಕಿದೆ. ಕ್ಷಣ ಕ್ಷಣಕ್ಕೂ ಟೆನ್ಷನ್ನಲ್ಲೇ ಇದ್ದ ಕೊಲೆ ಆರೋಪಿಗೆ ಸದ್ಯ ಯಾವುದೇ ಆತಂಕವಿಲ್ಲ ಎನ್ನಲಾಗ್ತಿದೆ. ಈ ರೆಗ್ಯುಲರ್ ಬೇಲ್ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ರೆ ಏನು ಮಾಡೋದು ಅನ್ನೋ ಆತಂಕ ದರ್ಶನ್ಗೆ ಕಾಡುತ್ತಿತ್ತು. ಸದ್ಯ ದರ್ಶನ್ಗೆ ಸುಪ್ರೀಂ ಸಂಕಷ್ಟವೂ ಇಲ್ಲದಂತಿದೆ. ಅಧಿವೇಶನ ಮುಗಿಯೋವರೆಗೂ ಟೆನ್ಷನ್ ಫ್ರೀ. ಹೌದು, ಬೆಳಗಾವಿಯ ಸುವರ್ಣಸೌಧದಲ್ಲಿ ನಡೆಯುತ್ತಿರುವ ಅಧಿವೇಶನ ಮುಗಿಯುವವರೆಗೆ ದರ್ಶನ್ಗೆ ಸುಪ್ರೀಂ ಕೋರ್ಟ್ ಸಂಕಷ್ಟವಿಲ್ಲ ಎನ್ನಲಾಗ್ತಿದೆ. ಯಾಕಂದ್ರೆ ಗೃಹ ಇಲಾಖೆಯ ಎಲ್ಲ ಹಿರಿಯ ಅಧಿಕಾರಿಗಳು ಬೆಳಗಾವಿಯಲ್ಲಿ ಇದ್ದಾರೆ. ಹೀಗಾಗಿ ಬೆಂಗಳೂರು ಪೊಲೀಸರು ಇನ್ನೂ ಗೃಹ ಇಲಾಖೆಗೆ ಮನವಿ ಸಲ್ಲಿಕೆ ಮಾಡಿಲ್ಲ. ಬೆಂಗಳೂರಿಗೆ ಶಿಫ್ಟ್ ಆಗ್ತಿದ್ದಂತೆ ಮನವಿ ಸಾಧ್ಯತೆ. ಡಿಸೆಂಬರ್ 19ರಂದು ಅಧಿವೇಶನ ಮುಗಿಯಲಿದ್ದು ತದನಂತರ ಎಲ್ಲ ಅಧಿಕಾರಿಗಳು ಬೆಂಗಳೂರಿಗೆ ಶಿಫ್ಟ್ ಆಗಲಿದ್ದಾರೆ. ಇದಾದ ಮೇಲೆಯೇ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಲು ಗೃಹ ಇಲಾಖೆ ಪೊಲೀಸರು ಪತ್ರ ಬರೆಯುವ ಸಾಧ್ಯತೆ ಇದೆ. ಈಗಾಗಲೇ ಸುಪ್ರೀಂಗೆ ಮೇಲ್ಮನವಿ ಸಲ್ಲಿಸಲು ಪೊಲೀಸರು ನಿರ್ಧರಿಸಿದ್ದಾರೆ. ಪೊಲೀಸರು ಗೃಹ ಇಲಾಖೆಗೆ ಈ ಬಗ್ಗೆ ಮುಂದಿನ ವಾರ ಪತ್ರ ಬರೆಯುವ ಸಾಧ್ಯತೆ ಇದೆ. ಒಂದು ವೇಳೆ ಪತ್ರ ಬರೆದರೆ ಮೇಲ್ಮನವಿ ಸಲ್ಲಿಕೆಯಾಗಲಿದೆ. ಹೀಗಾಗಿ ಮತ್ತೆ ದರ್ಶನ್ಗೆ ಸಂಕಷ್ಟದ ಜೊತೆ ಟೆನ್ಷನ್ ಹೆಚ್ಚಾಗಲಿದೆ. ನಾಗರಾಜ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರೇಣುಕಸ್ವಾಮಿ ಕೊಲೆ ಕೇಸ್ನಲ್ಲಿ ಒಟ್ಟು 17 ಆರೋಪಿಗಳು ಜೈಲು ಪಾಲಾಗಿದ್ರು. ಅವರಲ್ಲಿ ಕೆಲವರಿಗೆ ಮಾತ್ರ ಬೇಲ್ ಸಿಕ್ಕಿದೆ. ಇನ್ನೂ ಕೆಲವರಿಗೆ ಜಾಮೀನು ಭಾಗ್ಯವೇ ಸಿಕ್ಕಿಲ್ಲ. ಹಾಗಾದ್ರೆ ಉಳಿದ ಆರೋಪಿಗಳಿಗೆ ಬೇಲ್ ಸಿಕ್ಕರು, ಜೈಲಲ್ಲೇ ಇದ್ದಾರೆ. ಯಾವ ಕಾರಣಕ್ಕೆ ಬನ್ನಿ ನೋಡೋಣ. ರೇಣುಕಾ ಕೊಲೆ ಕೇಸಲ್ಲಿ ಒಟ್ಟು 17 ಆರೋಪಿಗಳು ಲಾಕ್. ಕೆಲವರಿಗೆ ಬೇಲ್, ಹಲವರಿಗೆ ಸಿಗದ ಜಾಮೀನು ಭಾಗ್ಯ. ಸುಂದರಿಯೊಂದಿಗಿನ ಚಾಟ್ನಿಂದಾಗಿ ರೇಣುಕಾಸ್ವಾಮಿ ಕೊಲೆಯಾಯಿತು. ಈ ಕೇಸಲ್ಲಿ 17 ಆರೋಪಿಗಳಿಗೆ ಜೈಲು ವಾಸ ಕೂಡ ಎದುರಾಗಿದ್ದಾಯಿತು. ಇದರಲ್ಲಿ ಹಲವರಿಗೆ ಈಗಾಗಲೇ ಜಾಮೀನು ಸಿಕ್ಕಿದೆ. ಕೆಲವರು ಬೇಲ್ ಪಡೆಯಲು ಆಗದೆ ಜೈಲಲ್ಲೇ ದಿನ ದೂಡ್ತಿದ್ದಾರೆ. ಇನ್ನುಳಿದವರಿಗೆ ಜಾಮೀನು ಸಿಕ್ಕಿದ್ರೂ ಶ್ಯೂರಿಟಿ ಸಿಗದ ಕಾರಣ ಜೈಲಲ್ಲೇ ಇರುವಂತಾಗಿದೆ. ಒಟ್ಟು 12 ಆರೋಪಿಗಳಿಗೆ ಬೇಲ್. A1 ಪವಿತ್ರ, A2 ದರ್ಶನ್, A8 ರವಿಶಂಕರ್, A11 ನಾಗರಾಜ್, A12 ಲಕ್ಷ್ಮಣ್, A13 ದೀಪಕ್, A14 ಪ್ರದೋಷ್, A15 ಕಾರ್ತಿಕ್ ಅಲಿಯಾಸ್ ಕಪ್ಪೆ, A16 ಕೇಶವ್ ಮೂರ್ತಿ, A17 ನಿಖಿಲ್. ಜಾಮೀನು ಸಿಗದವರು A3 ಪವನ್, ಮೈಸೂರು ಜೈಲು, A4 ರಾಘವೇಂದ್ರ, ಮೈಸೂರು ಜೈಲು, A5 ನಂದೀಶ್, ಮೈಸೂರು ಜೈಲು, A9 ಧನ್ರಾಜ್, ಧಾರವಾಡ ಜೈಲು, A10 ವಿನಯ್, ವಿಜಯಪುರ ಜೈಲು. ಬೇಲ್ ಸಿಕ್ಕರೂ ಬಿಡುಗಡೆ ಭಾಗ್ಯ ಸಿಗದವರು A6 ಜಗದೀಶ್, ಬೇಲ್ ಶ್ಯೂರಿಟಿ ಇಲ್ಲ. A7 ಅನುಕುಮಾರ್, ಬೇಲ್ ಶ್ಯೂರಿಟಿ ಇಲ್ಲ. ಕೊಲೆ ಕೇಸಲ್ಲಿ ಒಟ್ಟು 12 ಆರೋಪಿಗಳಿಗೆ ಜಾಮೀನು ಸಿಕ್ಕಿದ್ರೆ ಇಬ್ಬರಿಗೆ ಬೇಲ್ ಸಿಕ್ಕಿದ್ರೂ ಶ್ಯೂರಿಟಿ ಸಿಗದ ಕಾರಣ ಜೈಲಲ್ಲೇ ಇರುವಂತಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರೆಗ್ಯುಲರ್ ಬೇಲ್ ಕೂಡ ಸಿಕ್ಕಾಗಿದೆ. ಆದರೆ ಈ ಫ್ರೀ ಬರ್ಡ್ ನಂತೆ ಆಗಿರುವಂತಹ ಕೊಲೆ ಆರೋಪಿಗೆ ಸದ್ಯಕ್ಕೆ ಸುಪ್ರೀಂ ಕೋರ್ಟ್ ಸಂಕಷ್ಟ ಇಲ್ಲ. ಹಾಗಾದ್ರೆ ಯಾಕೆ ಈ ಸ್ಟೋರಿ ನೋಡಿ. ಬೇಲ್ ಸಿಕ್ಕಿರೋ ದರ್ಶನ್ಗಿಲ್ಲ ಸುಪ್ರೀಂ ಟೆನ್ಷನ್. ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಸ್ಟೋರಿ. ಮಧ್ಯಂತರ ಜಾಮೀನು ಪಡೆದು ಬಿಜಿಎಸ್ ಆಸ್ಪತ್ರೆ ಸೇರಿರೋ ದರ್ಶನ್ಗೆ ರೆಗ್ಯುಲರ್ ಬೇಲ್ನ ಬಿಗ್ ರಿಲೀಫ್ ಸಿಕ್ಕಿದೆ. ಕ್ಷಣ ಕ್ಷಣಕ್ಕೂ ಟೆನ್ಷನ್ನಲ್ಲೇ ಇದ್ದ ಕೊಲೆ ಆರೋಪಿಗೆ ಸದ್ಯ ಯಾವುದೇ ಆತಂಕವಿಲ್ಲ ಎನ್ನಲಾಗ್ತಿದೆ. ಈ ರೆಗ್ಯುಲರ್ ಬೇಲ್ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ರೆ ಏನು ಮಾಡೋದು ಅನ್ನೋ ಆತಂಕ ದರ್ಶನ್ಗೆ ಕಾಡುತ್ತಿತ್ತು. ಸದ್ಯ ದರ್ಶನ್ಗೆ ಸುಪ್ರೀಂ ಸಂಕಷ್ಟವೂ ಇಲ್ಲದಂತಿದೆ. ಅಧಿವೇಶನ ಮುಗಿಯೋವರೆಗೂ ಟೆನ್ಷನ್ ಫ್ರೀ.
ಹೌದು, ಬೆಳಗಾವಿಯ ಸುವರ್ಣಸೌಧದಲ್ಲಿ ನಡೆಯುತ್ತಿರುವ ಅಧಿವೇಶನ ಮುಗಿಯುವವರೆಗೆ ದರ್ಶನ್ಗೆ ಸುಪ್ರೀಂ ಕೋರ್ಟ್ ಸಂಕಷ್ಟವಿಲ್ಲ ಎನ್ನಲಾಗ್ತಿದೆ. ಯಾಕಂದ್ರೆ ಗೃಹ ಇಲಾಖೆಯ ಎಲ್ಲ ಹಿರಿಯ ಅಧಿಕಾರಿಗಳು ಬೆಳಗಾವಿಯಲ್ಲಿ ಇದ್ದಾರೆ. ಹೀಗಾಗಿ ಬೆಂಗಳೂರು ಪೊಲೀಸರು ಇನ್ನೂ ಗೃಹ ಇಲಾಖೆಗೆ ಮನವಿ ಸಲ್ಲಿಕೆ ಮಾಡಿಲ್ಲ. ಬೆಂಗಳೂರಿಗೆ ಶಿಫ್ಟ್ ಆಗ್ತಿದ್ದಂತೆ ಮನವಿ ಸಾಧ್ಯತೆ. ಡಿಸೆಂಬರ್ 19ರಂದು ಅಧಿವೇಶನ ಮುಗಿಯಲಿದ್ದು ತದನಂತರ ಎಲ್ಲ ಅಧಿಕಾರಿಗಳು ಬೆಂಗಳೂರಿಗೆ ಶಿಫ್ಟ್ ಆಗಲಿದ್ದಾರೆ. ಇದಾದ ಮೇಲೆಯೇ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಲು ಗೃಹ ಇಲಾಖೆ ಪೊಲೀಸರು ಪತ್ರ ಬರೆಯುವ ಸಾಧ್ಯತೆ ಇದೆ. ಈಗಾಗಲೇ ಸುಪ್ರೀಂಗೆ ಮೇಲ್ಮನವಿ ಸಲ್ಲಿಸಲು ಪೊಲೀಸರು ನಿರ್ಧರಿಸಿದ್ದಾರೆ. ಪೊಲೀಸರು ಗೃಹ ಇಲಾಖೆಗೆ ಈ ಬಗ್ಗೆ ಮುಂದಿನ ವಾರ ಪತ್ರ ಬರೆಯುವ ಸಾಧ್ಯತೆ ಇದೆ. ಒಂದು ವೇಳೆ ಪತ್ರ ಬರೆದರೆ ಮೇಲ್ಮನವಿ ಸಲ್ಲಿಕೆಯಾಗಲಿದೆ. ಹೀಗಾಗಿ ಮತ್ತೆ ದರ್ಶನ್ಗೆ ಸಂಕಷ್ಟದ ಜೊತೆ ಟೆನ್ಷನ್ ಹೆಚ್ಚಾಗಲಿದೆ. ನಾಗರಾಜ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರೇಣುಕಸ್ವಾಮಿ ಕೊಲೆ ಕೇಸ್ನಲ್ಲಿ ಒಟ್ಟು 17 ಆರೋಪಿಗಳು ಜೈಲು ಪಾಲಾಗಿದ್ರು. ಅವರಲ್ಲಿ ಕೆಲವರಿಗೆ ಮಾತ್ರ ಬೇಲ್ ಸಿಕ್ಕಿದೆ, ಇನ್ನೂ ಕೆಲವರಿಗೆ ಜಾಮೀನು ಭಾಗ್ಯವೇ ಸಿಕ್ಕಿಲ್ಲ. ಹಾಗಾದ್ರೆ ಉಳಿದ ಆರೋಪಿಗಳಿಗೆ ಬೇಲ್ ಸಿಕ್ಕರು ಜೈಲಲ್ಲೇ ಇದ್ದಾರೆ. ಯಾವ ಕಾರಣಕ್ಕೆ ಬನ್ನಿ ನೋಡೋಣ. ರೇಣುಕಾ ಕೊಲೆ ಕೇಸಲ್ಲಿ ಒಟ್ಟು 17 ಆರೋಪಿಗಳು ಲಾಕ್. ಕೆಲವರಿಗೆ ಬೇಲ್, ಹಲವರಿಗೆ ಸಿಗದ ಜಾಮೀನು ಭಾಗ್ಯ. ಸುಂದರಿಯೊಂದಿಗಿನ ಚಾಟ್ನಿಂದಾಗಿ ರೇಣುಕಾಸ್ವಾಮಿ ಕೊಲೆಯಾಯಿತು. ಈ ಕೇಸಲ್ಲಿ 17 ಆರೋಪಿಗಳಿಗೆ ಜೈಲು ವಾಸ ಕೂಡ ಎದುರಾಗಿದ್ದಾಯಿತು. ಇದರಲ್ಲಿ ಹಲವರಿಗೆ ಈಗಾಗಲೇ ಜಾಮೀನು ಸಿಕ್ಕಿದೆ. ಕೆಲವರು ಬೇಲ್ ಪಡೆಯಲು ಆಗದೆ ಜೈಲಲ್ಲೇ ದಿನ ದೂಡ್ತಿದ್ದಾರೆ. ಇನ್ನುಳಿದವರಿಗೆ ಜಾಮೀನು ಸಿಕ್ಕಿದ್ರೂ ಶ್ಯೂರಿಟಿ ಸಿಗದ ಕಾರಣ ಜೈಲಲ್ಲೇ ಇರುವಂತಾಗಿದೆ. ಒಟ್ಟು 12 ಆರೋಪಿಗಳಿಗೆ ಬೇಲ್. A1 ಪವಿತ್ರ, A2 ದರ್ಶನ್, A8 ರವಿಶಂಕರ್, A11 ನಾಗರಾಜ್, A12 ಲಕ್ಷ್ಮಣ್, A13 ದೀಪಕ್, A14 ಪ್ರದೋಷ್, A15 ಕಾರ್ತಿಕ್ ಅಲಿಯಾಸ್ ಕಪ್ಪೆ, A16 ಕೇಶವಮೂರ್ತಿ, A17 ನಿಖಿಲ್. ಜಾಮೀನು ಸಿಗದವರು A3 ಪವನ್, ಮೈಸೂರು ಜೈಲು, A4 ರಾಘವೇಂದ್ರ, ಮೈಸೂರು ಜೈಲು, A5 ನಂದೀಶ್, ಮೈಸೂರು ಜೈಲು, A9 ಧನ್ರಾಜ್, ಧಾರವಾಡ ಜೈಲು, A10 ವಿನಯ್, ವಿಜಯಪುರ ಜೈಲು. ಬೇಲ್ ಸಿಕ್ಕರೂ ಬಿಡುಗಡೆ ಭಾಗ್ಯ ಸಿಗದವರು A6 ಜಗದೀಶ್, ಬೇಲ್ ಶ್ಯೂರಿಟಿ ಇಲ್ಲ. A7 ಅನುಕುಮಾರ್, ಬೇಲ್ ಶ್ಯೂರಿಟಿ ಇಲ್ಲ. ಕೊಲೆ ಕೇಸಲ್ಲಿ ಒಟ್ಟು 12 ಆರೋಪಿಗಳಿಗೆ ಜಾಮೀನು ಸಿಕ್ಕಿದ್ರೆ ಇಬ್ಬರಿಗೆ ಬೇಲ್ ಸಿಕ್ಕಿದ್ರೂ ಶ್ಯೂರಿಟಿ ಸಿಗದ ಕಾರಣ ಜೈಲಲ್ಲೇ ಇರುವಂತಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರೆಗ್ಯುಲರ್ ಬೇಲ್ ಕೂಡ ಸಿಕ್ಕಾಗಿದೆ. ಆದ್ರೆ ಈ ಫ್ರೀ ಬರ್ಡ್ ನಂತೆ ಆಗಿರುವಂತಹ ಕೊಲೆ ಆರೋಪಿಗೆ ಸದ್ಯಕ್ಕೆ ಸುಪ್ರೀಂ ಕೋರ್ಟ್ ಸಂಕಷ್ಟ ಇಲ್ಲ. ಹಾಗಾದ್ರೆ ಯಾಕೆ ಈ ಸ್ಟೋರಿ ನೋಡಿ. ಬೇಲ್ ಸಿಕ್ಕಿರೋ ದರ್ಶನ್ಗಿಲ್ಲ ಸುಪ್ರೀಂ ಟೆನ್ಷನ್. ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಸ್ಟೋರಿ. ಮಧ್ಯಂತರ ಜಾಮೀನು ಪಡೆದು BGS ಆಸ್ಪತ್ರೆ ಸೇರಿದ ದರ್ಶನ್ಗೆ ರೆಗ್ಯುಲರ್ ಬೇಲ್ನ ಬಿಗ್ ರಿಲೀಫ್ ಸಿಕ್ಕಿದೆ. ಕ್ಷಣ ಕ್ಷಣಕ್ಕೂ ಟೆನ್ಷನ್ನಲ್ಲೇ ಇದ್ದ ಕೊಲೆ ಆರೋಪಿಗೆ ಸದ್ಯ ಯಾವುದೇ ಆತಂಕವಿಲ್ಲ ಎನ್ನಲಾಗ್ತಿದೆ. ಈ ರೆಗ್ಯುಲರ್ ಬೇಲ್ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ರೆ ಏನ್ ಮಾಡೋದು ಅನ್ನೋ ಆತಂಕ ದರ್ಶನ್ಗೆ ಕಾಡುತ್ತಿತ್ತು. ಸದ್ಯ ದರ್ಶನ್ಗೆ ಸುಪ್ರೀಂ ಸಂಕಷ್ಟವೂ ಇಲ್ಲದಂತಿದೆ. ಅಧಿವೇಶನ ಮುಗಿಯುವವರೆಗೂ ಟೆನ್ಷನ್ ಫ್ರೀ. ಹೌದು, ಬೆಳಗಾವಿಯ ಸುವರ್ಣಸೌಧದಲ್ಲಿ ನಡೆಯುತ್ತಿರುವ ಅಧಿವೇಶನ ಮುಗಿಯುವವರೆಗೆ ದರ್ಶನ್ಗೆ ಸುಪ್ರೀಂ ಕೋರ್ಟ್ ಸಂಕಷ್ಟವಿಲ್ಲ ಎನ್ನಲಾಗ್ತಿದೆ. ಯಾಕಂದ್ರೆ ಗೃಹ ಇಲಾಖೆಯ ಎಲ್ಲ ಹಿರಿಯ ಅಧಿಕಾರಿಗಳು ಬೆಳಗಾವಿಯಲ್ಲಿ ಇದ್ದಾರೆ. ಹೀಗಾಗಿ ಬೆಂಗಳೂರು ಪೊಲೀಸರು ಇನ್ನೂ ಗೃಹ ಇಲಾಖೆಗೆ ಮನವಿ ಸಲ್ಲಿಕೆ ಮಾಡಿಲ್ಲ. ಬೆಂಗಳೂರಿಗೆ ಶಿಫ್ಟ್ ಆಗ್ತಿದ್ದಂತೆ ಮನವಿ ಸಾಧ್ಯತೆ. ಡಿಸೆಂಬರ್ 19ರಂದು ಅಧಿವೇಶನ ಮುಗಿಯಲಿದ್ದು ತದನಂತರ ಎಲ್ಲ ಅಧಿಕಾರಿಗಳು ಬೆಂಗಳೂರಿಗೆ ಶಿಫ್ಟ್ ಆಗಲಿದ್ದಾರೆ. ಇದಾದ ಮೇಲೆಯೇ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಲು ಗೃಹ ಇಲಾಖೆ ಪೊಲೀಸರು ಪತ್ರ ಬರೆಯುವ ಸಾಧ್ಯತೆ ಇದೆ. ಈಗಾಗಲೇ ಸುಪ್ರೀಂಗೆ ಮೇಲ್ಮನವಿ ಸಲ್ಲಿಸಲು ಪೊಲೀಸರು ನಿರ್ಧರಿಸಿದ್ದಾರೆ. ಪೊಲೀಸರು ಗೃಹ ಇಲಾಖೆಗೆ ಈ ಬಗ್ಗೆ ಮುಂದಿನ ವಾರ ಪತ್ರ ಬರೆಯುವ ಸಾಧ್ಯತೆ ಇದೆ. ಒಂದು ವೇಳೆ ಪತ್ರ ಬರೆದರೆ ಮೇಲ್ಮನವಿ ಸಲ್ಲಿಕೆಯಾಗಲಿದೆ. ಹೀಗಾಗಿ ಮತ್ತೆ ದರ್ಶನ್ಗೆ ಸಂಕಷ್ಟದ ಜೊತೆ ಟೆನ್ಷನ್ ಹೆಚ್ಚಾಗಲಿದೆ.
ನಾಗರಾಜ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇನ್ನು ರೇಣುಕಸ್ವಾಮಿ ಕೊಲೆ ಕೇಸ್ನಲ್ಲಿ ಒಟ್ಟು 17 ಆರೋಪಿಗಳು ಜೈಲು ಪಾಲಾಗಿದ್ರು. ಅವರಲ್ಲಿ ಕೆಲವರಿಗೆ ಮಾತ್ರ ಬೇಲ್ ಸಿಕ್ಕಿದೆ, ಇನ್ನೂ ಕೆಲವರಿಗೆ ಜಾಮೀನು ಭಾಗ್ಯವೇ ಸಿಕ್ಕಿಲ್ಲ. ಹಾಗಾದ್ರೆ ಉಳಿದ ಆರೋಪಿಗಳಿಗೆ ಬೇಲ್ ಸಿಕ್ಕರು, ಜೈಲಲ್ಲೇ ಇದ್ದಾರೆ. ಯಾವ ಕಾರಣಕ್ಕೆ ಬನ್ನಿ ನೋಡೋಣ. ರೇಣುಕಾ ಕೊಲೆ ಕೇಸಲ್ಲಿ ಒಟ್ಟು 17 ಆರೋಪಿಗಳು ಲಾಕ್. ಕೆಲವರಿಗೆ ಬೇಲ್, ಹಲವರಿಗೆ ಸಿಗದ ಜಾಮೀನು ಭಾಗ್ಯ. ಸುಂದರಿಯೊಂದಿಗಿನ ಚಾಟ್ನಿಂದಾಗಿ ರೇಣುಕಾಸ್ವಾಮಿ ಕೊಲೆಯಾಯಿತು. ಈ ಕೇಸಲ್ಲಿ 17 ಆರೋಪಿಗಳಿಗೆ ಜೈಲು ವಾಸ ಕೂಡ ಎದುರಾಗಿದ್ದಾಯಿತು. ಇದರಲ್ಲಿ ಹಲವರಿಗೆ ಈಗಾಗಲೇ ಜಾಮೀನು ಸಿಕ್ಕಿದೆ. ಕೆಲವರು ಬೇಲ್ ಪಡೆಯಲು ಆಗದೆ ಜೈಲಲ್ಲೇ ದಿನ ದೂಡುತ್ತಿದ್ದಾರೆ. ಇನ್ನುಳಿದವರಿಗೆ ಜಾಮೀನು ಸಿಕ್ಕಿದ್ರೂ ಶ್ಯೂರಿಟಿ ಸಿಗದ ಕಾರಣ ಜೈಲಲ್ಲೇ ಇರುವಂತಾಗಿದೆ. ಒಟ್ಟು 12 ಆರೋಪಿಗಳಿಗೆ ಬೇಲ್. A1 ಪವಿತ್ರ, A2 ದರ್ಶನ್, A8 ರವಿಶಂಕರ್, A11 ನಾಗರಾಜ್, A12 ಲಕ್ಷ್ಮಣ್, A13 ದೀಪಕ್, A14 ಪ್ರದೋಷ್, A15 ಕಾರ್ತಿಕ್ ಅಲಿಯಾಸ್ ಕಪ್ಪೆ, A16 ಕೇಶವಮೂರ್ತಿ, A17 ನಿಖಿಲ್. ಜಾಮೀನು ಸಿಗದವರು A3 ಪವನ್, ಮೈಸೂರು ಜೈಲು, A4 ರಾಘವೇಂದ್ರ, ಮೈಸೂರು ಜೈಲು, A5 ನಂದೀಶ್, ಮೈಸೂರು ಜೈಲು, A9 ಧನ್ರಾಜ್, ಧಾರವಾಡ ಜೈಲು, A10 ವಿನಯ್, ವಿಜಯಪುರ ಜೈಲು. ಬೇಲ್ ಸಿಕ್ಕರು, ಬಿಡುಗಡೆ ಭಾಗ್ಯ ಸಿಗದವರು A6 ಜಗದೀಶ್, ಬೇಲ್ ಶ್ಯೂರಿಟಿ ಇಲ್ಲ. A7 ಅನುಕುಮಾರ್, ಬೇಲ್ ಶ್ಯೂರಿಟಿ ಇಲ್ಲ. ಕೊಲೆ ಕೇಸಲ್ಲಿ ಒಟ್ಟು 12 ಆರೋಪಿಗಳಿಗೆ ಜಾಮೀನು ಸಿಕ್ಕಿದ್ರೆ ಇಬ್ಬರಿಗೆ ಬೇಲ್ ಸಿಕ್ಕಿದ್ರೂ ಶ್ಯೂರಿಟಿ ಸಿಗದ ಕಾರಣ ಜೈಲಲ್ಲೇ ಇರುವಂತಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.